ಕರೂರು ಕಾಲ್ತುಳಿತ ದುರಂತಕ್ಕೆ ಪ್ರಕರಣದ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಆಗಿದೆ. ತಮಿಳುನಾಡು ಸಿಎಂ ವಿಜಯ್ ಅವರಿಂದ ಮಹತ್ವದ ಆದೇಶ ಈಗ ಹೊರಬಂದಿರುವಂತದ್ದು. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರ ತಲೆದಂಡ ಆಗಿರುವಂತದ್ದು. ತಮಿಳುನಾಡು ಸಿಎಂ ವಿಜಯ್ ಅವರಿಂದ ಮಹತ್ವದ ಆದೇಶ. ಟಿವಿಕೆ ರ್ಯಾಲಿಯಲ್ಲಿ ಬಂದೋಬಸ್ತ್ನಲ್ಲಿದ್ದ 19 ಪೊಲೀಸರ ಎತ್ತಂಗಡಿಯಾಗಿರುವಂತದ್ದು. ಡಿಎಸ್ಪಿ ಸೇರಿದಂತೆ 10 ಇನ್ಸ್ಪೆಕ್ಟರ್ ಹಾಗೆ 5 ಎಸ್ಪಿಗಳನ್ನ ಸೇರಿ ಈಗ ಎತ್ತಂಗಡಿ ಮಾಡಿರುವಂತದ್ದು. 2025ರ ಸೆಪ್ಟೆಂಬರ್ನಲ್ಲಿ ಟಿವಿಕೆ ರ್ಯಾಲಿ ಕಾಲ್ತುಳಿತದಲ್ಲಿ 41 ಜನ ಮೃತಪಟ್ಟಿದ್ರು. ಟಿವಿಕೆ ಅಧಿಕಾರಕ್ಕೇರಿದ 10 ದಿನಗಳಲ್ಲಿ ಈಗ ವಿಜಯ್ ಅವರು ಆಕ್ಷನ್ ತೆಗೆದುಕೊಂಡಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಅವರಿಂದ ಮಹತ್ವದ ಆದೇಶ ಇದು. ಟಿವಿಕೆ ರ್ಯಾಲಿ ಬಂದೋಬಸ್ತ್ನಲ್ಲಿದ್ದ 19 ಪೊಲೀಸರ ಎತ್ತಂಗಡಿಯಾಗಿದೆ. ಡಿಎಸ್ಪಿ ಸೇರಿ 10 ಇನ್ಸ್ಪೆಕ್ಟರ್, 5 ಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳು ಕೂಡ ಎತ್ತಂಗಡಿಯಾಗಿರುವಂತದ್ದು. ಕೇಂದ್ರ ವಲಯದಿಂದ ಮಹತ್ವ ಇಲ್ಲದ ಉತ್ತರ, ದಕ್ಷಿಣ ಹಾಗೆ ವಲಯಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಟಿವಿಕೆ ಅಧಿಕಾರಕ್ಕೇರಿದ 10 ದಿನಗಳಲ್ಲಿ ದಳಪತಿ ವಿಜಯ್ ಅವರು ಈ ಒಂದು ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಕರೂರು ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರ ತಲೆದಂಡ ಆಗಿರುವಂತದ್ದು. ಇನ್ನು ಅವತ್ತು ಟಿವಿಕೆ ರ್ಯಾಲಿಯ ಬಂದೋಬಸ್ತ್ನಲ್ಲಿದ್ದಂತಹ 19 ಪೊಲೀಸರ ಎತ್ತಂಗಡಿಯಾಗಿದೆ. ಡಿಎಸ್ಪಿ ಸೇರಿದಂತೆ 10 ಇನ್ಸ್ಪೆಕ್ಟರ್ ಜೊತೆಗೆ 5 ಎಸ್ಐ ಹಾಗೆ ಕಾನ್ಸ್ಟೇಬಲ್ಗಳ ಎತ್ತಂಗಡಿಯಾಗಿರುವಂಥದ್ದು. ಕೇಂದ್ರ ವಲಯದಿಂದ ಮಹತ್ವ ಇಲ್ಲದ ಉತ್ತರ, ದಕ್ಷಿಣ ವಲಯಗಳಿಗೆ ಈ ಒಂದು ಟ್ರಾನ್ಸ್ಫರ್ ಆಗಿರುವಂಥದ್ದು. 2025ರ ಸೆಪ್ಟೆಂಬರ್ನಲ್ಲಿ ಈ ಒಂದು ಟಿವಿಕೆ ರ್ಯಾಲಿಯನ್ನ ಮಾಡಲಾಗಿರುತ್ತೆ. ಟಿವಿಕೆಯಿಂದ ಒಂದು ಸಮಾವೇಶವನ್ನ ಮಾಡಲಾಗಿರುತ್ತೆ. ಆ ವೇಳೆ ಈ ಒಂದು ಕಾಲ್ತುಳಿತ ಸಂಭವಿಸಿರುತ್ತೆ. ಸುಮಾರು 41 ಜನ ಇದರಲ್ಲಿ ಸಾವನ್ನಪ್ಪಿದ್ರೆ 60ಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಾರೆ. ಆ ಎಲ್ಲ ಒಂದು ಕುರಿತಂತೆ ಇದೀಗ ಮಹತ್ವದ ಆದೇಶವನ್ನು ತೆಗೆದುಕೊಂಡಿರುವಂಥದ್ದು ಸಿಎಂ ವಿಜಯ್ ಅವರು. ಅಧಿಕಾರಕ್ಕೇರಿ 10 ದಿನದಲ್ಲಿ ಒಂದು ಆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ. ಆಗ ಸಿಬಿಐಗೆ ವರ್ಗಾವಣೆ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಕರೂರು ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ವಿಜಯ್ ಅವರಿಂದ ಇದೀಗ ಮಹತ್ವದ ಆದೇಶ. ಟಿವಿಕೆ ರ್ಯಾಲಿಯಲ್ಲಿ ಬಂದೋಬಸ್ತ್ನಲ್ಲಿದ್ದಂತಹ 19 ಪೊಲೀಸರ ಎತ್ತಂಗಡಿಯಾಗಿದೆ. ಎರಡ್ 2025ರ ಸೆಪ್ಟೆಂಬರ್ನಲ್ಲಿ ಈ ಒಂದು ಕರೂರು ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಆಗಿನ ಒಂದು ಆ ವೇಳೆಯಲ್ಲಿ ಇದ್ದಂತಹ ಪೊಲೀಸರನ್ನ ಈಗ ಪೊಲೀಸರ ತಲೆದಂಡ ಆಗಿರುವಂಥದ್ದು. ತಮಿಳುನಾಡು ಸಿಎಂ ವಿಜಯ್ ಅವರಿಂದ ಈ ಮಹತ್ವದ ಆದೇಶ ಸಿಕ್ಕಿರುವಂಥದ್ದು.